ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಚರಂಡಿ. ಇಲ್ಲಿ ಮಳೆ ನೀರು ಮತ್ತು ಚರಂಡಿ ನೀರು, ಗಲೀಜು ನೀರು ಮತ್ತು ಫ್ಯಾಕ್ಟ್ರೀಸ್ ನೀರೆಲ್ಲ ಹೋಗುವಂಥ ಒಂದು ಚರಂಡಿ ಇದು. ಇಲ್ಲಿ ಒಂದು 20 ದಿನದಿಂದನೇ, ಆಲ್ಮೋಸ್ಟ್ ಒಂದು ತಿಂಗಳಿಂದನೇ ಮಳೆ ಹುಯ್ತಾ ಇರೋದ್ರಿಂದಾಗಿ ಇದು ಒಂದು ನದಿ ಥರನೇ ಹರಿತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಫೋರ್ಸಾಗಿ ಹರಿತಾ ಇದೆ ಅಂತ. ಇದನ್ನ ದಾಟ್ಕೊಂಡು ನಾವು ಮಾರ್ಕೆಟ್ಗೆ ಹೋಗಬೇಕು. ಹಾಗೆ ನಾನು ಇವತ್ತು ಸ್ವಲ್ಪ ಫಿಶ್ ತರೋಣ ಅಂತ ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ರೋಡಲ್ಲಿ ಯಾವ ರೀತಿ ಪಾಚಿ ಕಟ್ಬಿಟ್ಟಿದೆ ಅಂತ. ಇಲ್ಲಿ ತುಂಬಾ ಪಾಚಿ ಕಟ್ಟಿರುತ್ತೆ ಮಳೆಗಾಲದಲ್ಲಿ, ಯಾಕಂದರೆ ಕಂಟಿನ್ಯೂಸ್ ಮಳೆ. ಒಂದು ತಿಂಗಳಾದ್ರೂ ಬಿಡಲ್ಲ, 5 ನಿಮಿಷ ಗ್ಯಾಪ್ ಇರಲ್ಲ. ಆಲ್ಮೋಸ್ಟ್ ಆವಾಗಲೇ ಒಂದು ತಿಂಗಳಾಗ್ತಾ ಬಂತು, ಬಿಸಿಲು ಅನ್ನೋದೇ ನೋಡಿಲ್ಲ ನಾವು ಇಲ್ಲಿ, ಅಷ್ಟು ಮಳೆ ಬರ್ತಾಯಿದೆ. ನೋಡಿ ಇಲ್ಲೊಂದು ಹಾಸ್ಪಿಟಲ್ ಇದೆ. ನೆಕ್ಸ್ಟ್ ಇಲ್ಲಿಂದ ಇದೆ ಕಾಣಿಸ್ತಾ ಇದೆಯಲ್ಲ, ಇದು ಮೆಡಿಕಲ್ ಸ್ಟೋರು. ಇಲ್ಲಿ ಯೆಲ್ಲೋ ಕಲರಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿಂದ ಹಿಡಿದು ಫುಲ್ ಎಂಡಿಂಗ್ವರೆಗೂ ಕೋಚಿಂಗ್ ಕ್ಲಾಸು, ನರ್ಸರಿ ಸ್ಕೂಲು, ಹೀಗೆ ಸೀನಿಯರ್ KG, ಜೂನಿಯರ್ KG. ಅಂದರೆ ಸೀನಿಯರ್ ಜೂನಿಯರ್ ಅಂದರೆ ಇಲ್ಲಿ LKG UKG ಅಂತ ಅರ್ಥ. ಅಲ್ಲಿ ಎಂಡಿಂಗ್ವರೆಗೂ ಕೂಡ ಕೋಚಿಂಗ್ ಕ್ಲಾಸಸ್ ಇರುತ್ತೆ, ಅಂದರೆ ಟ್ಯೂಷನ್ ಕ್ಲಾಸಸ್ಸು. ತುಂಬ ಸಿಕ್ಕಾಪಟ್ಟೆ ಮಳೆ ಮುಂಬೈಯಲ್ಲಿ, ಹೊರ್ಗಡೆನೇ ಬರೋಕ್ಕಾಗ್ತಾ ಇಲ್ಲ, ಅಷ್ಟು ಮಳೆ ಬರ್ತಾಯಿದೆ. ಅದರಲ್ಲೇ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಮತ್ತು ಎಲ್ಲರೂ ಆಫೀಸ್ ಕೆಲಸಗಳು, ಯಾರೂ ಮನೇಲಿ ಕೂತ್ಕೊಳ್ಳಲ್ಲ. ಯಾಕಂದರೆ ಮನೇಲಿ ಕೂತ್ಕೊಳ್ಳೋಕೆ ಹೋದರೆ ಮಳೆ ಬಿಡಲ್ವಲ್ಲ, ಅದರಿಂದ ಮಳೆ ನಿಲ್ಲುತ್ತೆ ಅಂತ ಕೂತ್ಕೊಳ್ಳೋಕೋದ್ರೆ ಮಳೆ ಬಿಡಲ್ಲ. ಆದ್ದರಿಂದ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವರು ಮಳೆ ಇರಲಿ ಇಲ್ಲದೇ ಇರಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇದು ಬಂದು ಬಸ್ಸು ಇಲ್ಲಿದು. ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟು ಬೈಕು ಮತ್ತು ಕಾರುಗಳಿವೆ ಅಂತ. ತುಂಬಾ ಬೈಕು ಕಾರು ರೋಡಲ್ಲೇ ನಿಲ್ಲಿಸ್ಬಿಟ್ಟಿರ್ತಾರೆ. ಪಾರ್ಕಿಂಗ್ಗೆ ಜಾಗ ಇಲ್ಲದೆ ಇರೋರು ರೋಡಲ್ಲೇ ಪಾರ್ಕ್ ಮಾಡಿಬಿಡ್ತಾರೆ. ಇದು ಬಂದು ಒಂದು ದೊಡ್ಡ ಪಾರ್ಕ್. ಹಾಗೆ ನೋಡಿ ರೋಡಲ್ಲಿ ಓಡಾಡೋಕ್ಕೇ ಜಾಗ ಇರಲ್ಲ, ಅಷ್ಟು ಕಾರ್ಗಳು ಪಾರ್ಕಿಂಗ್ ಮಾಡಿರ್ತಾರೆ ರೋಡಲ್ಲೇ. ಒಂದು ಮನೆಗೆ ಒಂದು ಕಾರ್ ಇದ್ದೇ ಇರುತ್ತೆ, ಗಂಡನಿಗೊಂದು ಹೆಂಡ್ತಿಗೊಂದು ಆ ಥರ ಕಾರ್ ಇಟ್ಕೊಂಡಿರ್ತಾರೆ ಇಲ್ಲಿ. ಇದು ಬಂದು ಫಿಶ್ ಮಾರ್ಕೆಟ್. ಮಳೆ ಇರೋದ್ರಿಂದ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಈ ರೈಟ್ ಸೈಡಲ್ಲಿ ಬಂದು ಮಟನ್ ಮತ್ತು ಚಿಕನ್ನ ಮಾರ್ತಾರೆ. ಇಲ್ಲಿ ಬಂದು ಫಿಶ್ ಮಾರ್ಕೆಟ್ ಇದು. ಇಲ್ಲಿ ಎದುರುಗಡೆ ಸ್ವಲ್ಪ ತರಕಾರಿ, ಇಲ್ಲಿ ಆಮೇಲೆ ಸ್ವಲ್ಪ ಫ್ರೂಟ್ಸ್ ಮಾರ್ಕೆಟ್ ಕೂಡ ಇದೆ. ಹಾಗೆ ಬಂದು ಇಲ್ಲಿ ನಾನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಕಾಟ್ಲಾ ಮೀನು ಮತ್ತು ಬಾಂಗ್ಡೆ ಮೀನು ಫ್ರೈ ಮಾಡೋಕ್ಕೆ ಅಂತ ಸ್ವಲ್ಪ ಫಿಶ್ ತೊಗೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ತುಂಬ ಕಾಸ್ಟ್ಲಿ ಮೀನುಗಳು ಸಿಗುತ್ತೆ ಮತ್ತು ಕಡಿಮೆ ರೇಟ್ದು ಮೀನುಗಳು ಎಲ್ಲ ಸಿಗುತ್ತೆ. ತುಂಬ ವೆರೈಟೀಸ್ ಆಫ್ ಫಿಶ್ ಸಿಗುತ್ತೆ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್